ಇವತ್ತು ಅರಣ್ಯ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು, ವನ್ಯಜೀವಿಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರನೇ ಒಂದು ಇಲಾಖೆ ಇದೆ. ಇಡೀ ದೇಶದಲ್ಲಿ ಅರಣ್ಯ ಇಲಾಖೆ ಮತ್ತು ವನ್ಯಜೀವಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಬಹುಶಃ ಆಫ್ರಿಕಾ ದೇಶವನ್ನು ಬಿಟ್ಟರೆ ಭಾರತ ದೇಶದಲ್ಲೇ ಜಾಸ್ತಿ ವನ್ಯಜೀವಿಗಳು ಇರ್ತಕ್ಕಂಥದ್ದು. ಮತ್ತೆ ಕಾಡು ಕೂಡ ಎಷ್ಟಿರಬೇಕು ಅಷ್ಟು ಇಲ್ಲೇ ಇರಬಹುದು. ಕಾಡು ಈಗ 33% ಕಾಡಿರಬೇಕು. ಪ್ರಕೃತಿ ಸಮತೋಲನ ಕಾಣಬೇಕಾದ್ರೆ 33% ಕಾಡಿರಬೇಕು. ಕರ್ನಾಟಕದಲ್ಲಿ ಕ್ರಮೇಣ ಕ್ಷೀಣ ಆಗಿ ಇವತ್ತು 20% ಕಾಡಿರ್ಬೇಕು. 22 ಇದೆಯಾ? ಬಹಳ ಸಂತೋಷ. 22ಕ್ಕಿಂತ ಮುಂದೆ ಹೋಗಿ, ಅಷ್ಟೇ ಹಿಂದಕ್ಕೆ ಬರಬೇಡಿ ಅಲ್ವಾ? 22ಕ್ಕಿಂತ ಮುಂದೆ ಹೋಗ್ಬೇಕು, 22ಕ್ಕಿಂತ ಹಿಂದೆ ಬರಬಾರದು. ಈಗ ನಿಮ್ಮ ಮಂತ್ರಿಗಳು ನನಗಿರೋ ಮಾಹಿತಿ ಪ್ರಕಾರ 20%, ನೀವು 22% ಅಂತ ಇದ್ದಾರೆ. ಓಕೆ, ನೀವು ಹೇಳೋದನ್ನೇ ನಂಬ್ಕೋತೀನಿ ನಾನು. ಅದು ಇನ್ನು 5 ವರ್ಷ ಆದ್ಮೇಲೆ 23% ಆಗಬೇಕು, ಆಮೇಲೆ 24%. ಈ ರೀತಿ ಹೆಚ್ಚು ಮಾಡ್ತಾ ಹೋಗ್ಬೇಕು ಫಾರೆಸ್ಟ್ ಅನ್ನು. ಯಾಕಂದ್ರೆ ಪ್ರತಿ ವರ್ಷ 2.5 ಕೋಟಿ 3 ಕೋಟಿ ಗಿಡಗಳು ನೆಡ್ತೀವಿ ಅಲ್ವಾ? ಈ ವರ್ಷ ಎಷ್ಟು? 2.5 ಕೋಟಿನಾ? 3 ಕೋಟಿ ಗಿಡ ನೆಡ್ತೀವಿ. ಅದರಲ್ಲಿ ನಿಮ್ಮ ಹೇಳಿಕೆ ಪ್ರಕಾರ ಒಂದು 60-70% ಸರ್ವೈವ್ ಆಗ್ತವೆ ಅಂತ ಇದು ಹೇಳ್ತೀರಿ. ಒಂದು ಕಾಡನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಮರಗಿಡಗಳನ್ನು ಬೆಳೀತಕ್ಕಂಥದ್ದು, ಇನ್ನೊಂದು ಒತ್ತುವರಿ ಆಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ಬಹಳ ಜನ ಈಗ ಒತ್ತುವರಿ ಮಾಡ್ಕೊಬಿಟ್ಟಿದ್ದಾರೆ ಅಂತೇಳಿ ನಮ್ಮ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತುವರಿ ತೆರವು ಮಾಡಿಸ್ಬೇಡಿ ಅನ್ನೋರೇ ಜಾಸ್ತಿ ಇರೋದು. ಅದಕ್ಕೆ ಒತ್ತುವರಿನೇ ಆಗಲಿಲ್ಲ ನೋಡ್ಕೋಬೇಕು. ಅರಣ್ಯ ಒತ್ತುವರಿ ಆಗಬಾರ್ದು. ಅದಕ್ಕೆ ಈಗ 1980ನೇ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅರಣ್ಯ ಸಂರಕ್ಷಣಾ ಕಾಯ್ದೆ ಮಾಡಿದ್ರು ಅಲ್ವಾ? ಯಾವ ಕಾರಣಕ್ಕೂ ಕೂಡ ಅರಣ್ಯನ ಇತರೆ ಉಪಯೋಗಗಳಿಗೆ ಬಿಟ್ಟು ಕೊಡಬಾರದು ಅಂತ ಒಂದು ಕಾಯ್ದೆ ಮಾಡಿದ್ದಾರೆ. ಆ ಕಾಯ್ದೆ ಬಹಳ ಕಠಿಣವಾಗಿದೆ. ಆದರೆ ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಕಠಿಣತೆಯಿಂದ ಸಂರಕ್ಷಣೆಯನ್ನ ಮಾಡಬೇಕು.